ಪ್ರಶ್ನೆ ಈಗ ತಗೋತೀನಿ. ಮೂಢನಂಬಿಕೆ ಮತ್ತು ಮೂಲನಂಬಿಕೆ ಈ ಸೂಕ್ಷ್ಮತೆಯನ್ನು ಅರಿಯೋದು ಹೇಗೆ? ಯಾವುದೇ ಕಾರಣ ಇಲ್ಲದೆ ಸುಮ್ಮನೆ ಯಾರೋ ಹೇಳಿದ್ರು ಅಂತ ಮಾಡೋದನ್ನು ಮೂಢನಂಬಿಕೆ ಅಂತಿದ್ದೀವಿ. ಆ ನಂಬಿಕೆ ಹಿಂದೆ ಒಂದು ಕಾರಣ ಇದ್ದರೆ ಅದು ಮೂಢನಂಬಿಕೆ ಆಗ್ತದೆ. ಒಂದು ಒಳ್ಳೆ ಉದಾಹರಣೆ ಕೊಟ್ಟು ಅನಿಸ್ಬಿಡ್ತೀನಿ ನಿಮಗೆ. ನಾವು ಊಟ ಆಗುವಾಗ ಪ್ರಶಿಕ್ಷಣೆ ಮಾಡ್ತೀವಿ, ಊಟ ಮಾಡುವಾಗ ಹೌದಲ್ಲ. ಆಮೇಲೆ ಊಟ ಆದಮೇಲೆ ಗೋಮೆ ಹಚ್ತೀವಿ. ಗೋಮೆ ಹಚ್ತಾ ಇದ್ದೀವಿ ನಾವು ಕೈಲಿ. ಪ್ರಶಸ್ತಿ ಮಾಡ್ತೀವಿ, ಗೋಮೆ ಹಚ್ಚಲ್ಲ, ಹೌದಾ? ನಾನು ಮೂಢನಂಬಿಕೆ ಅಂತ ಹಂಗೆ ಹೇಳಿ. ಸಗಣಿನೆಲ್ಲ ಇತ್ತಪ್ಪ, ಅಲ್ಲಿ ಗಿಡ ಬರ್ತಿತ್ತು. ಊಟ ಮಾಡಿದ್ಮೇಲೆ ಮತ್ತೆ ಸಗಣಿ ಹಾಕಿದ್ರೆ ಅದು ಗಿಡ, ಅದು ಬೇರೆ ಆ್ಯಂಟಿಸೆಪ್ಟಿಕ್ ಅದು. ಹಾಗಾಗಿ ನಾನು ಇವತ್ತು ಡೈನಿಂಗ್ ಟೇಬಲ್ ಮೇಲೆ ಗೋಮ ಹಚ್ಚಿದ್ರೆ ತಪ್ಪಾಗುತ್ತೆ, ಅದು ಮೂಢನಂಬಿಕೆ ಆಗುತ್ತೆ. ಆ ನಂಬಿಕೆಗೆ ಅರ್ಥ ಇತ್ತು. ಇವತ್ತು ನಾನು ಡೈನಿಂಗ್ ಟೇಬಲ್ ಕೂತ್ಕೊಂಡು ಗೋಮ ಹಚ್ತೀನಿ ನಾನು ಬಂದಿದ್ದಾರೆ ಅಂದರೆ ಅದು ತಪ್ಪಾಗುತ್ತೆ. ಹಾಗೆ ಇನ್ನೊಂದು ಕಡೆ ಹೇಳ್ತಾರೆ, ಶೌಚಕ್ಕೆ ಹೋದ್ಮೇಲೆ ಅವನು ಕೈ ತೊಗೊಳ್ಬೇಕು ಅಂತ, ಮಣ್ಣು ಹಾಕಿ ಇಷ್ಟು ಸಲ ಮಣ್ಣು ಹಾಕು ಅಂತೆಲ್ಲ ಬರೆದಿದ್ದಾರೆ. ನಾನು ಅವತ್ತೇನು ಇರಲಿಲ್ಲ ವ್ಯವಸ್ಥೆ, ಅದು ಸರಿ ಇತ್ತದು. ಇವತ್ತು ನಾನು ಮಣ್ಣಾಗಿ ತಗೋತೀನಿ ಅಂದರೆ ಆ ನಂಬಿಕೆಗಳು ಆಯಾಯ ಕಾಲಕ್ಕೆ ಮಾತ್ರ ಸೀಮಿತವಾದದ್ದು. ಅದನ್ನು ಎಲ್ಲ ಕಾಲದಲ್ಲೂ ನಾನು ಅನ್ನಿಸ್ತಾ ಹೋದರೆ ಅದು ತಪ್ಪೇನು ಅನ್ನಿಸ್ತದೆ. ಹಾಗೆ ಹಲವು ಸಲ ನಂಬಿಕೆಗಳನ್ನು ಮೂಢನಂಬಿಕೆ ಅಂದ್ಕೊಳ್ಳೋದು ಇದಾಗ್ತಾ ಇದೆ. ಸತ್ಯ ಅದನ್ನು ನಾವು ಮೂಢನಂಬಿಕೆ ಅಂದ್ಕೊಂಡ್ಬಿಡ್ತೀವಿ. ಮೂಢನಂಬಿಕೆಗಳನ್ನ ನಂಬಿಕೆ ಅಂದ್ಕೊಳ್ಳೋದು, ಇವೆರಡು ಮಧ್ಯೆ ತಾಕಲಾಟ ಆಗ್ತಾನೇ ಇದೆ. ಅದು ಅವರ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು, ಆ ಸಮಾಜಕ್ಕೆ ಸಂಬಂಧಪಟ್ಟಿದ್ದು. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಗ್ರಹಣದಿಂದ ಏನೂ ಆಗಲ್ಲ ಬರೀ ಮೂಢನಂಬಿಕೆ ಅನ್ನೋದು ಒಂದು, ಇಲ್ಲ ಏನೋ ಆಗುತ್ತೆ ಅನ್ನೋದು ಇನ್ನೊಂದು. ಚರ್ಚೆ ಮಾಡಿ ತೆಗೆದುಕೊಳ್ಳೋದು ಬಗ್ಗೆ ನಾನು ಅದನ್ನು ವೈಜ್ಞಾನಿಕವಾಗಿ ನಾವು ನೋಡಿದ್ರೆ ಗ್ರಹಣದ ಆಚರಣೆ ಮಾಡೋದು ಮೂಢನಂಬಿಕೆ ಆಗಿರ್ಬೋದು, ನಿಮಗೆ ಹೇಗೆ ಬೇಕೋ ಹಾಗೆ. ಆದರೆ ಅದರ ಪರಿಣಾಮ ಆಗ್ತಿದೆಯಲ್ಲ ಭೂಮಿ ಮೇಲೆ, ಅಸತ್ಯತನ. ಅದರ ಆಚರಣೆ ನೀವು ಹೇಗೆ ಮಾಡ್ಕೊತೀರೋ ಅದನ್ನು ನಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಸೈಲೆಂಟ್ ಇರ್ತಾನೆ. ಪರಿಣಾಮ ಆಗೋದು ನಿಜ ಅಲ್ವಾ? ಅಷ್ಟೇ. ಸೊ ಆಚರಣೆಗಳು ಮೂಢನಂಬಿಕೆನ ಅನ್ನೋ ಪ್ರಶ್ನೆ ಹಾಗೆ ಉಳ್ಕೊತದೆ. ಇವತ್ತು ಯಾಕೆಂದರೆ ಗ್ರಹಣ ಎಲ್ಲೋ ಆಗುತ್ತೆ, ಇಲ್ಲಿ ಆಚರಣೆ ಮಾಡ್ತೀವಿ ನಾವು, ಅದು ಮೂಢನಂಬಿಕೆ ತಿಳ್ಬೇಕಾದಾಗ. ಗ್ರಹಣ ಇಲ್ಲಿ ಆಗೋದೇ ಇಲ್ಲ, ಇನ್ನೆಲ್ಲೋ ಯಾವುದೋ ಎಷ್ಟಲ್ಲಾಗುತ್ತೆ, ಇಲ್ಲಿ ಪರಿಣಾಮನೇ ಆಗಲ್ಲ. ಪರಿಣಾಮ ಇದ್ರೂ ನಾವು ಆಚರಣೆ ಮಾಡ್ತೀವಿ, ಹಿಂದೆ ನಾವು ಮಾಡಿರ್ತೀವಿ. ಅದು ಮೂಢನಂಬಿಕೆ ಅಂತ ಆಗಲ್ವಾ? ಅಥವಾ ಭಯ ಅಂತ ಆಗಲ್ಲ ನಮಗೆ. ಆಮೇಲೆ ಈ ಮೂಢನಂಬಿಕೆಗಳು ಯಾಕೆ ಆಳವಾಗಿವೆ ಅಂದರೆ ಅದರ ಹಿಂದೆ ಭಯ ಅನ್ನೋ ಒಂದು ಇದೆ. ನಮ್ಮ ಭಯ ಮೂಢನಂಬಿಕೆಗಳಿಗೆ ಬೇರೆ ಒಂದು ಅನ್ಕೋತೀನಿ ನಾನು. ಅದನ್ನು ಹೊಡ್ಸೋಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಹೇಳ್ಬೇಕು ನಾನು. ಇನ್ನು ಕೆಲವು ಪ್ರಶ್ನೆ ಬಹಳ ವಿವಾದಾತ್ಮಕ ಪ್ರಶ್ನೆ ಕೇಳಿದ್ಯಾ, ಅದು ನಾನು ಇನ್ನಷ್ಟು ವಿವಾದ ತಯಾರಿಲ್ಲ, ಇಲ್ಲಿ ನಿಲ್ಸ್ತಾ ಇದ್ದಲ್ಲ ನಾನು.